ನಮಸ್ಕಾರ. ಕಾರಿನ ಇನ್ಸೂರೆನ್ಸ್ ರಿನ್ಯೂ ಮಾಡ್ಸೋಕ್ಕೆ ಹೋದಾಗ ಕೆಲವ್ರು ಹೇಳ್ತಾರೆ, ಸರ್ ನನ್ನ ಕಾರಿನ ನಂಬರ್ ಈಗ ನೆನಪಿಗೆ ಬರ್ತಾ ಇಲ್ಲ. ಇದು ಕೂಡ ಸಾಮಾನ್ಯವಾಗಿ ಆಗೋ ಒಂದು ಸಮಸ್ಯೆ. ವಿಶೇಷವಾಗಿ ಮನೆಯಲ್ಲಿ 2-3 ವಾಹನಗಳಿದ್ದರೆ ಯಾವ ಕಾರಿಗೆ ಯಾವ ನಂಬರ್ ಅಂತ ಗೊಂದಲ ಆಗುತ್ತೆ. ಕೆಲವರು ಕಾರಿನ ನಂಬರ್ ಬಾಯಿಂದ ಹೇಳೋಕೆ ಹೋಗಿ ಒಂದು ಸಂಖ್ಯೆ ತಪ್ಪಾಗಿ ಹೇಳ್ತಾರೆ. ಇನ್ನು ಕೆಲವರು ಕಾರಿನ ನಂಬರ್ ಪ್ಲೇಟ್ ನೋಡಿದರೆ ಮಾತ್ರ ಸರಿಯಾಗಿ ಹೇಳೋಕ್ಕಾಗುತ್ತೆ. ಇದರಿಂದ ಇನ್ಸೂರೆನ್ಸ್ ರಿನ್ಯೂವಲ್ ಮಾಡಿಸೋಕೆ ತಡ ಮಾಡ್ತಾರೆ. ಮೊದಲು RC ಹುಡುಕಬೇಕು, ಕಾರಿನ ನಂಬರ್ ನೋಡಬೇಕು, ಆಮೇಲೆ ಮಾಡಿಸೋಣ ಅಂತ ಇವತ್ತಿನ ಕೆಲಸ ನಾಳೆಗೆ ಹಾಕ್ತಾ ಹೋಗ್ತಾರೆ. ಹೀಗೆ ಮಾಡ್ತಾ ಹೋದರೆ ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗೋ ದಿನ ಹತ್ತಿರ ಬರುತ್ತೆ. ಕೊನೆಗೆ ಅರ್ಜೆಂಟಾಗಿ ರಿನ್ಯೂ ಮಾಡಿಸೋ ಪರಿಸ್ಥಿತಿ ಬರುತ್ತೆ. ಆದರೆ ಇಲ್ಲಿ ಒಂದು ಸಣ್ಣ ಪರಿಹಾರ ಇದೆ. ನಿಮ್ಮ ಕಾರಿನ ನಂಬರ್ ಒಂದು ಸಲ ಸರಿಯಾಗಿ ತೆಗೆದುಕೊಂಡು ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಟ್ಕೊಳ್ಳಿ. ಉದಾಹರಣೆಗೆ ಮೈ ಕಾರ್ ಇನ್ಸೂರೆನ್ಸ್ ಅಂತ ಕಾಂಟ್ಯಾಕ್ಟ್ನಲ್ಲಿ ಹಾಕಬಹುದು. RCಯ ಫೋಟೋ ಇಟ್ಕೊಳ್ಬಹುದು. ಹಳೆಯ ಇನ್ಸೂರೆನ್ಸ್ ಪಾಲಿಸಿಯ PDF ಕೂಡ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡ್ರೆ ಬೇಕಾದಾಗ ತಕ್ಷಣ ನೋಡಬಹುದು. ಹೀಗೆ ಮಾಡಿದರೆ ಪ್ರತಿ ವರ್ಷ ರಿನ್ಯೂವಲ್ ಸಮಯದಲ್ಲಿ ಮತ್ತೆ ಹುಡುಕೋ ಅವಶ್ಯಕತೆ ಇರಲ್ಲ. ನಿಮಗೆ ಕಾರಿನ ನಂಬರ್ ಈಗ ನೆನಪಿಗೆ ಬರ್ತಾ ಇಲ್ಲ ಅಂದರೆ ಅದಕ್ಕಾಗಿ ರಿನ್ಯೂವಲ್ ನಿಲ್ಲಿಸಬೇಡಿ. RC, ಹಳೆಯ ಪಾಲಿಸಿ ಅಥವಾ ಕಾರಿನ ನಂಬರ್ ಪ್ಲೇಟ್ ನೋಡಿಕೊಂಡು ಸರಿಯಾದ ಡೀಟೇಲ್ಸ್ ತೆಗೆದುಕೊಳ್ಳಿ. ಏಕೆಂದರೆ ಇನ್ಸೂರೆನ್ಸ್ ಮಾಡಿಸುವಾಗ ಒಂದು ಸಂಖ್ಯೆ ತಪ್ಪಾದರೂ ಮುಂದೆ ಸಮಸ್ಯೆ ಬರಬಹುದು. ಆದ್ದರಿಂದ ವಾಹನದ ಡೀಟೇಲ್ಸನ್ನು ಸರಿಯಾಗಿ ಕೊಡುವುದು ತುಂಬ ಮುಖ್ಯ. ನಿಮ್ಮ ಕಾರಿನ ಇನ್ಸೂರೆನ್ಸ್ ರಿನ್ಯೂ ಮಾಡಿಸಬೇಕು, ಆದರೆ ವಾಹನದ ನಂಬರ್ ಅಥವಾ ಹಳೆಯ ಪಾಲಿಸಿ ಡೀಟೇಲ್ಸ್ ಬಗ್ಗೆ ಗೊಂದಲ ಇದ್ದರೆ ಇನ್ಸೂರೆನ್ಸ್ ವೆಂಚರ್ನಲ್ಲಿ ವಿಘ್ನೇಶ್ ನಿಮ್ಮ ರಿನ್ಯೂವಲ್ಗೆ ಸಹಾಯ ಮಾಡ್ತಾನೆ. ಹಾಗಾಗಿ 7676567844ಗೆ ಕರೆ ಮಾಡಿ. ಸಣ್ಣ ಸಣ್ಣ ಗೊಂದಲಗಳಿಂದ ಇನ್ಸೂರೆನ್ಸ್ ರಿನ್ಯೂವಲ್ ತಡ ಮಾಡಬೇಡಿ. ಸಮಯಕ್ಕೆ ರಿನ್ಯೂ ಮಾಡಿಸಿ, ಟೆನ್ಷನ್ ಇಲ್ಲದೆ ಕಾರು ಓಡಿಸಿ.